ನಮಸ್ಕಾರ. ನಮ್ಮೆಲ್ಲರೊಳಗೂ ಒಂದು ಅದ್ಭುತವಾದ ಕಲಿಕೆಯ ಶಕ್ತಿ ಅಡಗಿದೆ. ಅದನ್ನು ಹೊರಗೆ ತರೋದು ಹೇಗೆ ಅಂತ ತಿಳಿಯೋಣ ಬನ್ನಿ. ನಮ್ಮೆಲ್ಲರ ಲೈಫಲ್ಲೂ ಒಂದಲ್ಲ ಒಂದ್ಸಲ ನಾವು ಇಂಥ ಒಂದು ಜಾಗಕ್ಕೆ ಬಂದ್ ನಿಲ್ತೇವೆ. ಇಲ್ಲಿಂದ ಮುಂದೆ ಹೇಗೆ ಅನ್ನೋ ಗೊಂದಲ ನಮ್ಮನ್ನ ಕಾಡುತ್ತೆ. ಎಷ್ಟೇ ಪ್ರಯತ್ನ ಪಟ್ರೂ ಏನೇ ಮಾಡಿದ್ರೂ ಎಲ್ಲೋ ಒಂದು ಕಡೆ ನಿಂತು ಬಿಟ್ಟಿದೀವಿ ಅನ್ನೋ ಒಂದು ಹತಾಶೆಯ ಭಾವನೆ. ನಮ್ಮಲ್ಲಿ ಹಲವರಿಗೆ ಈ ಅನುಭವ ಹೊಸದೇನಲ್ಲ ಅಲ್ವಾ? ಆಗ ನಮ್ಮ ಸುತ್ತಮುತ್ತ ಇರೋರು ಹೇಳೋದು ಒಂದೇ ಮಾತು: ಇನ್ನೊಂದ್ ಸ್ವಲ್ಪ ಜಾಸ್ತಿ ಟ್ರೈ ಮಾಡು, ಅಥವಾ ನಿನಗೆ ಮೋಟಿವೇಶನ್ ಕಮ್ಮಿಯಾಗಿದೆ. ಆದ್ರೆ ಈ ಸಲಹೆಗಳು ನಿಜವಾಗ್ಲೂ ಕೆಲ್ಸ ಮಾಡುತ್ತಾ? ಒಂದು ವೇಳೆ ನಾವು ಸಮಸ್ಯೆಯನ್ನೇ ತಪ್ಪಾದ ದೃಷ್ಟಿಕೋನದಿಂದ ನೋಡ್ತಿದ್ರೆ, ಬಹುಶಃ ನಾವು ಹುಡುಕ್ತಿರೋ ಉತ್ತರ ಬೇರೆಲ್ಲೋ ಇದೆಯಾ? ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಈ ಸಮಸ್ಯೆ ನಾವು ಅಂದುಕೊಂಡ ಹಾಗೆ ಮೇಲೆ ಮೇಲೆ ಕಾಣುವಂಥದ್ದಲ್ಲದೆ ಅದಕ್ಕಿಂತ ತುಂಬಾನೇ ಆಳವಾಗಿದ್ರೆ ಏನ್ ಮಾಡೋದು? ಈಗ ಕೇವಲ ಒಂದು ನಂಬರ್, ಆದ್ರೆ ಈ ಒಂದು ನಂಬರ್ ಇದೆಯಲ್ಲ, ಇದು ನಾವು ಇಷ್ಟು ದಿನ ಯೋಚನೆ ಮಾಡ್ತಿದ್ದ ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ. 80%. ನೋಡಿ, ಇಲ್ಲಿಂದ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಸಂಶೋಧನೆಗಳು ಏನ್ ಹೇಳ್ತಾವೆ ಅಂದ್ರೆ, ಸುಮಾರು 80% ಕಲಿಕೆಯ ಸಮಸ್ಯೆಗಳಿಗೆ ಮೋಟಿವೇಶನ್ ಕೊರತೆಯೋ ಅಥವಾ ಸರಿಯಾಗಿ ಹೇಳ್ಕೊಡದೆ ಇರೋದೋ ಕಾರಣ ಅಲ್ಲ. ನಿಜವಾದ ಕಾರಣ ನಮ್ಮ ಮೆದುಳಿನಲ್ಲೇ ಇರುವ ಕೆಲವು ಪ್ರಮುಖ ಅರಿವಿನ ಕೌಶಲ್ಯಗಳು ಅಥವಾ ಕಾಗ್ನಿಟಿವ್ ಸ್ಕಿಲ್ಸ್ ದುರ್ಬಲವಾಗಿರೋದು. ಹಾಗಿದ್ರೆ ಏನಿದು ಅರಿವಿನ ಕೌಶಲ್ಯಗಳು? ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ನಮ್ಮ ಮೆದುಳಿನ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ನಮ್ಮ ಎಲ್ಲ ಕಲಿಕೆಗೆ ಇದೇ ಅಡಿಪಾಯ. ಇಲ್ಲಿ ಒಂದು ವಿಷಯ ತುಂಬಾನೇ ಸ್ಪಷ್ಟ: ನಮ್ಮ ವಯಸ್ಸು ಎಷ್ಟೇ ಆಗಿರ್ಲಿ, ನಾವು ಕಲಿಯೋಕೆ, ಯೋಚನೆ ಮಾಡೋಕೆ, ನಿರ್ಧಾರ ತಗೊಳ್ಳೋಕೆ ಈ ಕೌಶಲ್ಯಗಳೇ ಅಡಿಪಾಯ. ಈ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ನಾವು ನೋಡೋ, ಕೇಳೋ ಮಾಹಿತಿ ಮೆದುಳಿಗೆ ಇನ್ಪುಟ್ ಆಗಿ ಹೋಗತ್ತೆ. ಅಲ್ಲಿ ಗಮನ, ನೆನಪು, ತರ್ಕದಂತಹ ಪ್ರಾಸೆಸ್ಗಳ ಮೂಲಕ ಹಾದುಹೋಗಿ ಜ್ಞಾನವಾಗಿ ಬದಲಾಗಿ ಮಾತು ಅಥವಾ ಬರವಣಿಗೆಯ ರೂಪದಲ್ಲಿ ಔಟ್ಪುಟ್ ಆಗಿ ಹೊರಬರುತ್ತೆ. ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾ? ನಮ್ಮ ಮೆದುಳನ್ನ ಒಂದು ಕಂಪ್ಯೂಟರ್ ಅಂತ ಅಂದುಕೊಳ್ಳಿ. ಈ ಕೌಶಲ್ಯಗಳು ಅದರ ಹಾರ್ಡ್ ಡಿಸ್ಕ್ ಮತ್ತು ರ್ಯಾಮ್ ಇದ್ದಾಗೆ. ಇವು ಎಷ್ಟು ಸ್ಟ್ರಾಂಗ್ ಆಗಿರುತ್ತವೋ ನಮ್ಮ ಮೆದುಳು ಅಷ್ಟೇ ವೇಗವಾಗಿ, ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡುತ್ತೆ. ಬನ್ನಿ, ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲು ಗಮನ. ಅಂದ್ರೆ, ಒಂದು ಪುಸ್ತಕ ಓದುವಾಗ ಪಕ್ಕದಲ್ಲಿ ಬೇರೆ ಯಾರು ಏನೇ ಮಾತಾಡಿದ್ರೂ ನಮ್ಮ ಗಮನ ಬೇರೆಡೆ ಹೋಗದೆ ಇರೋದು. ಹಾಗೆ ಒಂದೇ ಸಲ ಹಲವು ಕೆಲಸಗಳನ್ನ ನಿಭಾಯಿಸೋದು, ಅಡ್ಗೆ ಮಾಡ್ತಾ ಮಾಡ್ತಾ ಫೋನಲ್ಲಿ ಮಾತಾಡೋದು, ಇವೆಲ್ಲ ಗಮನಕ್ಕೆ ಸಂಬಂಧಿಸಿದ ಕೌಶಲ್ಯಗಳು. ಮುಂದಿನದು ನೆನಪಿನ ಶಕ್ತಿ. ಅಂದ್ರೆ ಕೇವಲ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ, ಈಗ ತಾನೇ ಕೇಳಿದ ಫೋನ್ ನಂಬರ್, ನಿನ್ನೆ ಓದಿದ ಪಾಠ ಅಥವಾ ನಮ್ಮ ಜೀವನದ ಪ್ರಮುಖ ಘಟನೆಗಳು, ಇವೆಲ್ಲವನ್ನೂ ಸರಿಯಾದ ಜಾಗದಲ್ಲಿ ಸಂಗ್ರಹಿಸಿ ಬೇಕಾದಾಗ ವಾಪಸ್ ತಗೊಳ್ಳೋಕ್ಕೆ ಈ ಕೌಶಲ್ಯಗಳು ಬೇಕೇ ಬೇಕು. ಕೊನೆಯದಾಗಿ ತಾರ್ಕಿಕತೆ, ಅಂದ್ರೆ ಹೈಯರ್ ಲೆವೆಲ್ ಥಿಂಕಿಂಗ್. ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು, ಮುಂದಿನ ಕೆಲಸಕ್ಕೆ ಪ್ಲಾನ್ ಮಾಡೋದು, ನಮ್ಮ ಗಮನವನ್ನ ಬೇರೆಡೆ ಸೆಳೆಯೋ ಆಲೋಚನೆಗಳನ್ನ ಕಂಟ್ರೋಲ್ ಮಾಡೋದು, ಇವೆಲ್ಲವೂ ನಮ್ಮನ್ನ ಹೆಚ್ಚು ಸಮರ್ಥರನ್ನಾಗಿ ಮಾಡ್ತವೆ. ಸರಿ, ಈ ಎಲ್ಲಾ ಕೌಶಲ್ಯಗಳ ಬಗ್ಗೆ ಗೊತ್ತಾಯ್ತು. ಆದ್ರೆ ನಮ್ಮಲ್ಲಿ ಇವು ಎಷ್ಟರ ಮಟ್ಟಿಗೆ ಇದೆ ಅಂತ ಅಳತೆ ಮಾಡಕ್ ಸಾಧ್ಯನಾ? ಹೌದು, ಖಂಡಿತ ಸಾಧ್ಯ. ಆ ಪ್ರಕ್ರಿಯೆ ನಮ್ಮ ಮನಸ್ಸಿನ ಒಂದು ಅದ್ಭುತವಾದ ನಕ್ಷೆಯನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ನಮ್ಮ ಈ ಎಲ್ಲ ಸಣ್ಣಪುಟ್ಟ ಕೌಶಲ್ಯಗಳನ್ನು ಹೀಗೆ 5 ಪ್ರಮುಖ ಕ್ಷೇತ್ರಗಳಾಗಿ ವಿಂಗಡಿಸಲಾಗುತ್ತೆ. ಇದರಿಂದ ನಮ್ಮ ಸಾಮರ್ಥ್ಯ ಎಲ್ಲಿದೆ, ಎಲ್ಲೆಲ್ಲಿ ಸುಧಾರಣೆ ಬೇಕು ಅನ್ನೋದರ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡಿ, ಇದು ಒಂದು ಅರಿವಿನ ಮೌಲ್ಯಮಾಪನದ ರಿಪೋರ್ಟ್. ನಮ್ಮ ಮೆದುಳಿನ ಯಾವ ಕ್ಷೇತ್ರ ಬಲವಾಗಿದೆ ಮತ್ತು ಯಾವ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಮಾಹಿತಿ ಸಿಕ್ಕಿದ ಮೇಲೆ ಅಲ್ಲಿಂದಾನೇ ನಮ್ಮ ನಿಜವಾದ ಬದಲಾವಣೆಯ ಪ್ರಯಾಣ ಶುರುವಾಗೋದು. ನಮ್ಮ ದೌರ್ಬಲ್ಯಗಳನ್ನೇ ನಮ್ಮ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಳ್ಳೋ ದಾರಿ ಇಲ್ಲಿಂದ ತೆರ್ಕೊಳ್ತುತ್ತೆ. ಈ 2 ಚಿತ್ರಗಳಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಎಡಗಡೆ ಇರೋದು ಶುರು ಮಾಡೋಕ್ಕೂ ಮುಂಚೆ, ಬಲಗಡೆ ಇರೋದು ಸರಿಯಾದ ಟ್ರೈನಿಂಗ್ ಆದ್ಮೇಲೆ. ಇದು ಕೇವಲ ನಂಬರ್ಸ್ ಬದಲಾಗಿದ್ದಲ್ಲ, ಇದು ನಮ್ಮ ಸಾಮರ್ಥ್ಯ ಹೇಗೆ ಅನ್ಲಾಕ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಿದ್ರೆ ಇದೆಲ್ಲ ಯಾಕೆ ಇಷ್ಟು ಮುಖ್ಯ? ಸಿಂಪಲ್. ಯಾಕಂದ್ರೆ ಈ ಮೂಲಭೂತ ಕೌಶಲ್ಯಗಳ ಬೇರುಗಳು ಗಟ್ಟಿಯಾಗಿದ್ರೆ ಗಣಿತ, ವಿಜ್ಞಾನ, ಸಾಹಿತ್ಯ ಹೀಗೆ ಕಲಿಕೆಯ ಮರದ ಪ್ರತಿಯೊಂದು ಕೊಂಬೆಯೂ ಸಮೃದ್ಧವಾಗಿ ಬೆಳೆಯುತ್ತೆ. ಈ ಎಲ್ಲಾ ವಿಷಯಗಳನ್ನ ತಿಳಿದ ಮೇಲೆ ಮುಂದಿನ ಹೆಜ್ಜೆ ಇಡೋದು ನಮ್ಮ ಕೈಯಲ್ಲೇ ಇದೆ. ಇದು ನಿಮ್ಮ ಬದಲಾವಣೆಯ ಪಯಣವನ್ನು ಶುರು ಮಾಡಲು ಒಂದು ಪ್ರೀತಿಯ ಆಹ್ವಾನ.
ಕೊನೆಯದಾಗಿ ನಮ್ಮ ಮುಂದೆ ಎರಡೇ ದಾರಿಗಳಿವೆ. ಒಂದು, ಏನೂ ಮಾಡದೇ ಇದ್ದಾಗೆ ಮುಂದುವರಿಯೋದು, ಅದೇ ಸವಾಲುಗಳನ್ನ ಮತ್ತೆ ಮತ್ತೆ ಎದುರಿಸೋದು. ಅಥವಾ ನಮ್ಮ ಮೂಲಭೂತ ಕೌಶಲ್ಯಗಳನ್ನ ಬಲಪಡಿಸಿ ನಮ್ಮ ನಿಜವಾದ ಸಾಮರ್ಥ್ಯವನ್ನ ಹೊರತಂದು ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಆತ್ಮವಿಶ್ವಾಸದಿಂದ ಮುಂದಿಡೋದು. ನೆನಪಿಡಿ, ನಮ್ಮ ನಿಜವಾದ ಶಕ್ತಿಯನ್ನು ಅನ್ಲಾಕ್ ಮಾಡುವ ಕೀಲಿ ನಮ್ಮೊಳಗೆ ಇದೆ. ಸರಿಯಾದ ಮಾರ್ಗದರ್ಶನದೊಂದಿಗೆ ಆ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಖಂಡಿತ ಸಾಧ್ಯ.